ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿರ್ ಧ್ರುವ ನೀತಿರ್ಮತಿರ್ಮಮ. ಸುಖ ದುಃಖೇ ಸಮೇ ಕೃತ್ವಾ ಲಾಭಾಲಾಭೌ ಜಯಾಜಯೌ ತತೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ಅರ್ಜುನ ಯುದ್ಧದ ಹೊಸ್ತಿಲಿನಲ್ಲಿ ನಿಂತಿದ್ದಾನೆ. ಅವನಿಗೆ ತನ್ನ ಕರ್ತವ್ಯದ ಬಗ್ಗೆ ಗೊಂದಲ. ಇದನ್ನೆಲ್ಲ ಈ ಹಿಂಸೆ ಮಾಡುವುದು ಧರ್ಮವೇ ಅಧರ್ಮವೇ ಅನ್ನುವುದು ಒಂದು ಆಲೋಚನೆ. ಮತ್ತೊಂದು, ಇವ್ರನ್ನೆಲ್ಲ ನಾವು ಕೊಂದರೆ ಅಥವಾ ಅವರೇ ನಮ್ಮನ್ನು ಕೊಂದರೆ ನಮಗೆಲ್ಲ ದುಃಖ ಆಗ್ತದಲ್ಲ, ಈ ದುಃಖವನ್ನು ಮೆಟ್ಟಿ ನಿಲ್ಲುವುದು ಹೇಗೆ ಅಂತ ಮತ್ತೊಂದು ಆಲೋಚನೆ ಅವನಿಗೆ. ಅದಕ್ಕೆ ಸುಖ ದುಃಖಗಳನ್ನು ಸಮವಾಗಿ ಕಾಣು, ಲಾಭ ನಷ್ಟಗಳನ್ನು ಸಮಾನವಾಗಿ ಕಾಣು, ಮತ್ತೆ ಈ ಒಂದು ಮನೋಭಾವದಿಂದ ಯುದ್ಧಕ್ಕಾಗಿ ಪ್ರಯತ್ನ ಮಾಡು. ಇದರಿಂದ ನಿನಗೇನು ಪಾಪ ಬರೋದಿಲ್ಲ ಅಂತ ಕೃಷ್ಣ ಅವನಿಗೆ ಉತ್ತರ ಕೊಡ್ತಿದ್ದಾನೆ. ಈ ಬಂಧುಗಳನ್ನೆಲ್ಲ ಕೊಂದುಬಿಟ್ರೆ, ಬಂಧುಗಳು ಮಿತ್ರರು ಇವ್ರನ್ನೆಲ್ಲ ಕೊಂದುಬಿಟ್ರೆ ಪಾಪ ಬಂದಿತ್ತು ಅಂತ ಅವನಿಗೊಂದು ಆತಂಕ ಇತ್ತು. ಪಾಪ ಬರೋದಿಲ್ಲ, ಪಾಪ ಯಾವಾಗ ಬರ್ತದೆ ಯಾವಾಗ ಬರೋದಿಲ್ಲ ಅಂತ ಅನ್ನೋದನ್ನು ಮನುಷ್ಯ ಆಲೋಚನೆ ಮಾಡಬೇಕು. ಪಾಪ ಬರುವುದು ಕೇವಲ ಒಂದು ಕ್ರಿಯೆಯಿಂದ ಅಲ್ಲ, ಆ ಕ್ರಿಯೆ ಹಿಂದೆ ಇರುವಂತಹ ಮನೋಭಾವದಿಂದ. ಅದಕ್ಕಾಗಿ ನೀನು ಮನೋಭಾವವನ್ನು ಬದಲು ಮಾಡಿಕೊ, ಅದರಿಂದ ನಿನಗೆ ಪಾಪ ಬರೋದಿಲ್ಲ. ನಿನ್ನ ಕರ್ತವ್ಯ ಏನಿದೆ ಅದನ್ನು ಮಾಡು ಅಂತ ಈ ಶ್ಲೋಕದಲ್ಲಿ ಅವನು ಹೇಳ್ತಿದ್ದಾನೆ. ಇದು ನಾವೀಗಾಗಲೇ ಅನೇಕ ಬಾರಿ ನೋಡೇ ಇದ್ದೀವಿ. ಯುದ್ಧದ ಹೊಸ್ತಿಲಲ್ಲಿ ನಿಂತಿರುವಂತಹ ಅರ್ಜುನನಿಗೆ ಕೃಷ್ಣ ಮಾತ್ರ ಹೇಳಿದ್ದಲ್ಲ, ಇದು ಒಟ್ಟಾರೆ ಜೀವನ ಅಂತ ಅನ್ನೋದೇ ಒಂದು ಯುದ್ಧನೇ. ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ. ಅರ್ಜುನ ಬಹಳ ದೊಡ್ಡ ಪರಾಕ್ರಮಿ ಆಗಿದ್ದ, ದೊಡ್ಡ ಭಕ್ತನೇ ಆಗಿದ್ದ. ಅವನಿಗೆ ಅಂತ ದೊಡ್ಡ ಯುದ್ಧ ಮಾಡುವಂತ ಪ್ರಸಂಗ ಬಂದಿತ್ತು. ನಾವು ಅಷ್ಟು ದೊಡ್ಡ ಭಕ್ತರಲ್ಲದೆ ಇರಬಹುದು, ಅಷ್ಟು ಮಹಾಪರಾಕ್ರಮಿಗಳಲ್ಲದೆ ಇರಬಹುದು, ಆದರೆ ಜೀವನ ಅನ್ನುವಂಥ ಯುದ್ಧವನ್ನು ಎದುರಿಸುವ ಪ್ರಸಂಗ ನಮಗೂ ಬಂದೇ ಇದೆ. ಎದುರುಗಡೆ ಧನಸ್ಸನ್ನ ಖಡ್ಗವನ್ನು ಹಿಡ್ಕೊಂಡಂತ ಶತ್ರುಗಳು ಇಲ್ಲದೆ ಇರಬಹುದು, ಆದರೆ ಅನೇಕ ವಿಷಮ ಪರಿಸ್ಥಿತಿಗಳನ್ನು ಜೀವಮಾನದಲ್ಲಿ ನಾವು ಕೂಡ ಎದುರಿಸ್ತೇವೆ. ಅದು ಕೇವಲ ಅರ್ಜುನನಿಗೆ ಬಂದದ್ದಲ್ಲ, ನಮಗೂ ಬಂದೇ ಇದೆ. ಮತ್ತೆ ಪರಿಸ್ಥಿತಿ ಎಂಥದ್ದು, ಪರಿಸ್ಥಿತಿ ಎಷ್ಟು ಕಷ್ಟಕರವಾಗಿದೆ ಅನ್ನೋದಕ್ಕಿಂತ ನಾವು ಅದಕ್ಕೆ ಸ್ಪಂದಿಸ್ತೀವಿ ಹೇಗೆ ಅಂತ ಅನ್ನೋದು ಯಾವತ್ತೂ ಮುಖ್ಯ. ಪರಿಸ್ಥಿತಿ ಸಣ್ಣದೇ ಇರಬಹುದು, ಕಷ್ಟ ಸಣ್ಣದೇ ಇರಬಹುದು, ಅದಕ್ಕೆ ನಾವು ಸ್ಪಂದಿಸುವುದು ಬಹಳ ಆದರೆ ನಮ್ಮ ದುಃಖನೂ ಬಹಳ ಆಗೇ ಆಗ್ತದೆ. ಆದ್ರಿಂದ ಅರ್ಜುನನಿಗೆ ಬಂದ ದುಃಖ ಸಣ್ಣದು, ನಮಗೆ ಬಂದ ದುಃಖ ದೊಡ್ಡದು, ಅಥವಾ ಅರ್ಜುನನಿಗೆ ಬಂದದ್ದೇ ದೊಡ್ಡದು ನಮಗೆ ಬಂದದ್ದು ಸಣ್ಣದು ಅಂತ ನಾವ್ಯಾರೂ ಭಾವಿಸಬೇಕಾಗಿಲ್ಲ. ಅಥವಾ ನಮ್ಮ ಸುತ್ತಮುತ್ತಲಿರುವಂತಹ ಜನರಿಗೆ ಏನು ಕಷ್ಟ ಸುಖ ಬಂದಿದೆ, ಅದೆಲ್ಲಕ್ಕಿಂತ ಹೆಚ್ಚಿನ ಕಷ್ಟ ಸುಖ ನನಗೇ ಬಂದಿದೆ ಅಂತನೂ ಮನುಷ್ಯ ಆಲೋಚನೆ ಮಾಡಬೇಕಾಗಿಲ್ಲ. ಅವನವನ ಕಷ್ಟ, ಅವನವನ ದುಃಖ ಅವನವನಿಗೆ, ಅವನವನ ಸುಖ ಅವನವನಿಗೆ. ಅಂತೂ ಆ ಕಷ್ಟ ಸುಖಗಳನ್ನು ಸಮಾನವಾಗಿ ಕಾಣುವಂಥ ಪ್ರಯತ್ನ ಮಾಡಬೇಕು, ಅದನ್ನು ಹೇಳ್ತಿದ್ದಾನೆ. ಸುಖ ದುಃಖಗಳನ್ನು ಸಮಾನವಾಗಿ ಕಾಣುವುದು ಹೇಗೆ? ಇದು ಒಂದು ವಿಚಿತ್ರವಾಗಿ ಕಾಣಿಸ್ತದೆ. ನಮ್ಮ ಎದುರುಗಡೆ ಒಂದು ಮರ ಇದೆ. ಈ ಮರವನ್ನ ಒಂದು ಗೋಡೆ ಅಂತ ಯಾರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಏನು? ತಿಳ್ಕೊಂಡ್ರೆ ತಪ್ಪಾಗ್ತದೆ. ಹಾಗೆ ಗೋಡೆಯನ್ನು ಮರ ಅಂತ ತಿಳ್ಕೊಂಡ್ರೆ ಅದು ತಪ್ಪಾಗ್ತದೆ. ವಸ್ತು ಏನಿದೆಯೋ ಅದನ್ನು ಹಾಗೆ ತಿಳ್ಕೋಬೇಕಲ್ಲ. ಪುಸ್ತಕ ಇದ್ರೆ ಪುಸ್ತಕ ಅಂತಾನೆ ತಿಳ್ಕೋಬೇಕು. ಒಂದು ಗಡಿಗೆ ನಮ್ಮ ಎದುರಿಗೆ ಇದ್ರೆ ಆ ಗಡಿ, ಒಂದು ಪಾತ್ರೆ ಇದ್ರೆ ಪಾತ್ರೆ ಅಂತಾನೆ ತಿಳ್ಕೋಬೇಕು. ಒಂದನ್ನು ಇನ್ನೊಂದನ್ನ ತಿಳ್ಕೊಳ್ಳೋದು ಇದೆಲ್ಲ ಭ್ರಮೆ ಆಗ್ತದಲ್ಲ ಅಂತ ನಮ್ಗೆ ಒಂದು ಬಾರಿ ಅನಿಸಬಹುದು. ಅದನ್ನು ಸುಖವನ್ನು ದುಃಖವನ್ನಾಗಿ ಕಾಣು, ದುಃಖವನ್ನು ಸುಖವನ್ನಾಗಿ ಕಾಣು, ಅಥವಾ ಎರಡನ್ನೂ ಸಮಾನವಾಗಿ ಕಾಣು ಅಂತ ಕೃಷ್ಣ ಹೇಳುವಾಗ, ಸುಖ ಸುಖವೇ, ದುಃಖ ದುಃಖವೇ, ಆದ್ರೆ ನೀನು ಅವುಗಳನ್ನು ಸಮಾನವಾಗಿ ಸ್ವೀಕರಿಸುವ ಪ್ರಯತ್ನ ಮಾಡು. ಅದಕ್ಕೆ ಸ್ಪಂದಿಸುವಾಗ ತೀವ್ರ ವಿಚಲಿತನಾಗಬೇಡ. ಸುಖ ಬಂದಾಗ ಹಿಗ್ಗಿ ಹೀರೆಕಾಯಿ ಆಗಬೇಡ, ಹಾಗೆ ದುಃಖ ಬಂದಾಗ ಕುಗ್ಗಬೇಡ ಅಂತ ಅವನ ತಾತ್ಪರ್ಯ. ಅದು ಯಾಕೆ ಸುಖ ದುಃಖ ಬರೋದು ಯಾಕೆ ಅಂತ ಅನ್ನೋದನ್ನೆಲ್ಲ ತಿಳ್ಕೊಂಡ್ರೆ ಈ ಎಲ್ಲ ವಿಷಯಗಳ ಹಿಂದೆ ನಮಗೊಂದು ನಿಶ್ಚಲವಾದಂತಹ ಮನೋಭಾವ ಬರ್ಲಿಕ್ಕೆ ಸಾಧ್ಯ.
ಸುಖ ದುಃಖಗಳನ್ನು ಸಮಾನವಾಗಿ ಯಾವಾಗ ಕಾಣಬೇಕು? ಇದು ಅರ್ಜುನನಿಗೆ ಕೃಷ್ಣ ಹೇಳಿದ್ದು ಒಂದು ವಿಷಯ ಬೇರೆ. ಇದೇ ಜೀವನದಲ್ಲೇ, ನಮ್ಮದೇ ಜೀವನದಲ್ಲೇ ನಾವು ತೀರಾ ಬಾಲಕರಾಗಿದ್ದಾಗ, ಇನ್ನೂ 2-3 ವರ್ಷದ ಹಸುಳೆಗಳಾಗಿದ್ದಾಗ, ಮುಂದೆ ಯುವಕರಾದಾಗ, ಆಮೇಲೆ ಮಧ್ಯ ವಯಸ್ಸಿನ ತಲುಪಿದಾಗ ಸುಖ ದುಃಖಗಳನ್ನು ಸಮಾನವಾಗಿ ಕಾಣುವಂಥ ಪ್ರವೃತ್ತಿ ನಮಗೂ ಒಂದು ಬಂದೇ ಬರ್ತದಲ್ಲ. ಬಾಲಕರಿಗೆ ತೀರಾ ಸಣ್ಣ ಸಣ್ಣ ಸಂಗತಿಗಳು, ಒಂದು ಸಣ್ಣ ತಿಂಡಿ ತಿನಿಸು, ಇಂಥ ವಿಷಯದಲ್ಲೂ ಕೂಡ ಸುಖ ದುಃಖಗಳು ಬರ್ತಿರ್ತವೆ. ಆದರೆ ತೀರಾ ಒಬ್ಬ ಮಧ್ಯ ವಯಸ್ಕನಾದವನಿಗೆ ಅದೆಲ್ಲ ಬರೋದಿಲ್ಲ. ಯಾಕೆ ಬರೋದಿಲ್ಲ? ಮಧ್ಯ ವಯಸ್ಕ ಅದಕ್ಕೆ ವಿಚಲಿತ ಆಗೋದಿಲ್ಲ, ಸಣ್ಣ ಸಂಗತಿಗೆ ವಿಚಲಿತ ಆಗೋದಿಲ್ಲ. ಅವನನ್ನು ವಿಚಲಿತಗೊಳಿಸುವಂತ ದೊಡ್ಡ ಸಂಗತಿಗಳು ಬೇರೆ ಇರ್ತವೆ. ಸಣ್ಣ ಸಂಗತಿಗಳು ಯಾಕೆ ವಿಚಲಿತ ಆಗೋದಿಲ್ಲ? ಇದಕ್ಕೆಲ್ಲ ಕಾರಣ ಹಿಂದೆ ಜೀವನಾನುಭವ. ಜೀವಮಾನದಲ್ಲಿ ಒಂದಿಷ್ಟು ಸಾಕಷ್ಟು ಸುಖ ದುಃಖ ಇದೆಲ್ಲ ನಾವು ಉಂಡಿದ್ರೆ ಆವಾಗ ಅದಕ್ಕೆ ಸ್ಪಂದಿಸುವ ಮನೋಭಾವದಲ್ಲಿ ಕೂಡ ವ್ಯತ್ಯಾಸ ಕಾಣ್ತದೆ. ಚಿಕ್ಕ ಮಕ್ಕಳು ಅದಕ್ಕೆ ಸ್ಪಂದಿಸಿ ಚಟಪಡಿಸುವಷ್ಟು ಮಧ್ಯ ವಯಸ್ಕರು, ವಯಸ್ಕರಾದವರು ಚಟಪಡಿಸೋದಿಲ್ಲ. ಜಗತ್ತು ಹೀಗೆ ಇರೋದು, ಇದಕ್ಕೆ ನಾವು ಹೊಂದ್ಕೋಬೇಕು ಅಂತಾರ. ತೀರಾ ಸಣ್ಣ ಪುಟ್ಟ ಸಂಗತಿಗಳು ಅವರನ್ನು ಬಾಧೆ ಪಡಿಸೋದಿಲ್ಲ. ಸಣ್ಣ ಪುಟ್ಟ ಸಂಗತಿಗಳು ಬಾಧೆ ಪಡಿಸೋದಿಲ್ಲ ಅಷ್ಟೇ ಅಲ್ಲ, ದೊಡ್ಡ ಸಂಗತಿಯೂ ಕೂಡ ನಮ್ಮನ್ನು ಬಾಧೆ ಪಡಿಸಬಾರದು. ಅದನ್ನ ಕೃಷ್ಣ ಹೇಳ್ತಿದ್ದಾನೆ. ಕಶ್ಚನ ವ್ಯಸನಂ ಪ್ರಾಪ್ತಂ, ರಾಮಾಯಣ ಹೇಳ್ತದೆ. ದುಃಖ ಯಾರಿಗೆ ಬಂದಿಲ್ಲ ಈ ಜಗತ್ತಿನೊಳಗೆ? ಇಲ್ಲಿವರೆಗೂ ನಮಗೆ ದುಃಖವೇ ಬಂದಿಲ್ಲದೆ ಇರುವಂಥ, ದುಃಖವೇ ಬಂದಿಲ್ಲ ನನಗೆ, ದುಃಖಕ್ಕೆ ನಾನು ವಿಚಲಿತನೇ ಆಗಿಲ್ಲ ಅಂತ ಹೇಳ್ಕೊಳ್ಳುವ ವ್ಯಕ್ತಿ, ಎದೆ ತಟ್ಟು ಹೇಳ್ಕೊಳ್ಳುವ ವ್ಯಕ್ತಿ ಜಗತ್ತಿನಲ್ಲಿ ಯಾರು ಇದ್ದಾರೇನೋ? ಅಂಥವ್ರು ಯಾರೂ ಇಲ್ಲ. ಪ್ರತಿಯೊಬ್ಬರಿಗೂ ಬಂದದ್ದೇ. ಸ್ವಯಂ ಭಗವಂತನೇ ಈ ಜಗತ್ತಿನಲ್ಲಿ ಹುಟ್ಟಿ ಬಂದರೂ ಕೂಡ ನಾನಾ ಥರದ ಪರಿಸ್ಥಿತಿಗಳನ್ನು ಅವನು ಎದುರಿಸಬೇಕು. ಮತ್ತೆ ಇಂಥದೇ ಜಗತ್ತಿನಲ್ಲಿ ನಾವು ಹುಟ್ಟಿ ಬಂದ ಮೇಲೆ ನಮಗೂ ಇದನ್ನೆಲ್ಲ ಎದುರಿಸುವಂತ ಪರಿಸ್ಥಿತಿ ಇದ್ದೇ ಇರ್ತದೆ. ಸಂಸಾರ ಇರೋದು ಹೇಗೆ? ಸಂಸಾರದಲ್ಲಿ ತಸ್ಮಾತ್ ರಜೋ ರಾಗ ವಿಷಾದ ಮನ್ಯು ಮಾನಸ್ಪೃಹ ಭಯ ದೈನ್ಯಾದಿ ಮೂಲಂ ಹಿತ್ವಾ ಗೃಹಂ ಸಂಸ್ಕೃತಿ ಚಕ್ರವಾಲಂ ನೃಸಿಂಹಪಾದಂ ಭಜತಾ ಕುತೋ ಭಯಂ ಅಂತ ಭಾಗವತ ಹೇಳ್ತದೆ. ಸಂಸಾರದಲ್ಲಿ ಆಸೆ, ನಿರಾಶೆ, ಸಿಟ್ಟು, ದುಃಖ, ಭಯ, ದೈನ್ಯಾವಸ್ಥೆ ಇದೆಲ್ಲವೂ ಸಮಾನ. ಆದರೆ ನಮ್ದು ಹೇಗಿರ್ತದೆ ಅಂದ್ರೆ, ಮನೋಭಾವ ಹೇಗಿರ್ತದೆ ಅಂದ್ರೆ, ನಮಗೆ ಇನ್ಯಾರಿಂದಲೋ ತೊಂದರೆ ಬಂತು, ಭಯ ಬಂತು, ಮತ್ತೆ ನಮಗೆ ಇನ್ಯಾರಿಂದಲೋ ದುಃಖ ಬಂತು, ಅವ್ರು ನಮಗೆ ದುಃಖ ಆಗುವಂತೆ ವರ್ತಿಸಿದ್ರು, ಅವ್ರು ನಮಗೆ ನಿರಾಶೆ ಆಗುವಂತೆ ವರ್ತಿಸಿದ್ರು ಅಂತ ಪ್ರತಿಯೊಂದನ್ನು ಇನ್ನೊಬ್ಬರ ಮೇಲೆ ನಾವು ಗೂಬೆ ಕೂರಿಸ್ತೇವೆ. ಆದರೆ ಅನೇಕ ಬಾರಿ ನಮ್ಮಿಂದಲೂ ಯಾರ್ಯಾರಿಗೂ ಭಯ ಆಗಿರ್ತದೆ, ನಾವು ಯಾರಿಗೂ ದುಃಖ ಕೊಟ್ಟಿರ್ತೇವೆ. ನಮ್ಮಿಂದ ಆಗುವಂತಹ ತಪ್ಪುಗಳನ್ನು ಮನುಷ್ಯ ಆಲೋಚನೆ ಮಾಡೋದಿಲ್ಲ. ಎರಡನ್ನೂ ಆಲೋಚನೆ ಮಾಡಬೇಕು. ಅನೇಕ ಬಾರಿ ನಮ್ಮ ತಪ್ಪುಗಳಿಂದ ಇನ್ನೊಬ್ಬರಿಗೆ ಭಯ, ದುಃಖ ಇದೆಲ್ಲ ಆಗ್ತದೆ. ಕೆಲವು ಬಾರಿ ಅವ್ರ ತಪ್ಪಿನಿಂದ ನಮಗೆ ದುಃಖ ಇತ್ಯಾದಿಗಳಾಗ್ತವೆ. ಸಂಸಾರದಲ್ಲಿ ಇದು ತಪ್ಪಿದ್ದಲ್ಲ. ಯಾರೋ ಸ್ವಲ್ಪ ಕೆಲವರಿಗೆ ಕಡಿಮೆ ಇರಬಹುದು, ಇನ್ನು ಕೆಲವರಿಗೆ ಹೆಚ್ಚಿರಬಹುದು ಅಷ್ಟೇ. ಅಂತೂ ಅದನ್ನು ಪೂರ್ಣವಾಗಿ ಮೀರಿ ನಿಂತವ್ರು ಯಾರೂ ಇಲ್ಲ. ಇದನ್ನ ದಾಟಬೇಕಾದದ್ದೇ ಈ ಜೀವನದ ಗುರಿ ಅಂತ ಶಾಸ್ತ್ರ ಹೇಳಿದೆ. ಹಾಗಿರುವಾಗ ಸುಖ ದುಃಖಗಳನ್ನು ಸಮಾನವಾಗಿ ಕಾಣೋ ಈ ಸಂಸಾರದಲ್ಲಿ ಪೂರ್ಣವಾಗಿ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಯಾವುದನ್ನು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ವೋ ಅದ್ರ ಬಗ್ಗೆ ಹೆಚ್ಚು ಚಡಪಡಿಸ್ಬೇಕು. ಯಾಕೆ? ನೀವು ಮನುಷ್ಯ ಎಲ್ಲಿಯೇ ಹೋದ್ರು ಅವನಿಗೆ 3 ಜನ ಸಿಗ್ತಿರ್ತಾರಂತೆ. ಒಬ್ಬ ಶತ್ರು, ಒಬ್ಬ ಮಿತ್ರ, ಮತ್ತೊಬ್ಬ ಉದಾಸೀನ. ಶತ್ರುನೂ ಅಲ್ಲ, ಮಿತ್ರನೂ ಅಲ್ಲ. ಇಂಥವ್ರು ಎಲ್ಲಿ ಹೋದ್ರು ಎಲ್ಲರಿಗೂ ಸಿಕ್ಕೇ ಸಿಗ್ತಾರೆ. ಮುನೇರಪಿ ವನಸ್ಥಸ್ಯ ಸ್ವಾನಿ ಕರ್ಮಾಣಿ ಕುರುವತಃ ಅಂತ. ಮುನಿ ತಾನು ವನಕ್ಕೆ ಹೋಗಿ ನಾನು ತಪಸ್ಸು ಮಾಡ್ತಾ ಇರ್ತೀನಿ, ನನಗೆ ಈ ಜಗತ್ತಿನ ಗೊಡವೆ ಬೇಡ ಅಂತ ಆಲೋಚನೆ ಮಾಡಿದ್ರು ಅವನಿಗೆ 3 ಜನ ಸಿಕ್ಕೇ ಸಿಗ್ತಾರೆ. ಅಲ್ಲಿಯೂ ಒಬ್ಬ ಶತ್ರು ಅವನಿಗೆ ತೊಂದರೆ ಕೊಡ್ತಾನೆ, ಅವನಿಂದ ದುಃಖ ಆಗ್ತದೆ. ಒಬ್ಬ ಮಿತ್ರ ಇರ್ತಾನೆ, ಅವನಿಗೇನೋ ಅನುಕೂಲ ಮಾಡ್ತಾನೆ, ಅವನಿಂದ ಸುಖ ಆಗ್ತದೆ. ಮತ್ತೊಬ್ಬ ಉದಾಸೀನ, ಇವನಿಗೆ ತೊಂದರೆನೂ ಕೊಡೋದಿಲ್ಲ, ಇವನಿಗೆ ಸುಖನೂ ಕೊಡೋದಿಲ್ಲ, ದುಃಖನೂ ಕೊಡೋದಿಲ್ಲ, ಅಂತವನು ಇದ್ದಿರ್ತಾನೆ. ಕಾಡಿನಲ್ಲೇ ಇಂಥದ್ದಿರ್ತದೆ. ಎಲ್ಲ ಜಗತ್ತಿನ ಗೊಡವೆನೇ ಬೇಡ ಅಂತ ಹೋದವನಿಗೂ ಇದಾಗ್ತದೆ ಅಂದಮೇಲೆ ನಾವು ಈ ಜಗತ್ತಿನಲ್ಲಿ ಅನೇಕ ಥರದ ಹಿತಾಸಕ್ತಿಗಳನ್ನು ಅಂಟಿಕೊಂಡು ಬರುತ್ತಿದ್ದೀವಿ. ಹೊಟ್ಟೆಪಾಡಿಗಾಗಿ, ಜೀವನಕ್ಕಾಗಿ ಅನೇಕ ಥರದ ಹಿತಾಸಕ್ತಿಗಳು ನಮಗೆ. ನಾವು ನಮ್ಮವರು ಅಂತೆಲ್ಲ ಅಭಿಮಾನ ಬೇರೆ, ಅವರನ್ನು ರಕ್ಷಿಸಬೇಕಾದಂತಹ ಜವಾಬ್ದಾರಿ ಬೇರೆ.
ಇಂಥದ್ರ ನಡುವೆ ಬದುಕಿರುವಂಥವ್ರು ನಾವು. ಮತ್ತು ಹಾಗಿದ್ದಾಗ ನಮಗೆ ಸುಖವನ್ನು ಕೊಡುವಂಥ ಮಿತ್ರರು ಇರ್ತಾರೆ, ದುಃಖವನ್ನು ಕೊಡುವಂಥ ಶತ್ರುಗಳು ಇರ್ತಾರೆ. ಏನನ್ನೂ ಮಾಡದೇ ಇರುವಂತಹ ಒಬ್ಬ ಉದಾಸೀನೂ ಇರ್ತಾನೆ. ಇದು ಜಗತ್ತಿನ ರೀತಿ ಅಷ್ಟೇ ಇದು. ಮತ್ತೆ ನಾವು ಯಾರೋ ಒಬ್ಬರನ್ನ ಹೇಳ್ತೀವಿ, ಅವರಿಂದ ನಮ್ಗೆ ಸುಖ ಬಂತು, ಇವರಿಂದ ದುಃಖ ಬಂತು ಅಂತ. ಒಂದೊಂದು ಬಾರಿ ನಮ್ಮ ವೈಯಕ್ತಿಕ ಜೀವನವನ್ನು ನಾವೇ ಅವಲೋಕನ ಮಾಡಿದರೆ, ಒಬ್ಬ ವ್ಯಕ್ತಿ ಯಾರು ನಮಗೆ ಸುಖ ಕೊಟ್ಟಿದ್ನಲ್ಲ ಒಂದು ಕಾಲಕ್ಕೆ, ಅದೇ ವ್ಯಕ್ತಿ ಇನ್ನೊಂದು ಬಾರಿ ದುಃಖ ಕೊಡ್ತಾನೆ. ಒಬ್ಬ ವ್ಯಕ್ತಿ ಯಾರು ದುಃಖ ಕೊಟ್ಟಿದ್ನಲ್ಲ ನಮಗೆ, ಅದೇ ವ್ಯಕ್ತಿ ಇನ್ನೊಂದು ಬಾರಿ ಸುಖ ಕೊಡ್ತಾನೆ. ಒಬ್ಬ ವ್ಯಕ್ತಿಯನ್ನ ನಮ್ಮ ಜೀವಮಾನದ ಉದ್ದಕ್ಕೂ ಇವನು ನಮಗೆ ಸುಖನೇ ಕೊಡ್ತಾನೆ ಅಂತ ನಾವೇನೋ ನಂಬಲಿಕ್ಕೆ ಸಾಧ್ಯ ಇದೆಯೇನೋ? ಮತ್ತೊಬ್ಬ ವ್ಯಕ್ತಿಯನ್ನು ಈ ಜೀವಮಾನದಲ್ಲಿ ಇವನು ದುಃಖನೇ ಕೊಡ್ತಾನೆ, ಇವನು ಗೊಡವೆನೇ ಬೇಡ ಅಂತ ನಾವು ಯಾರ್ದಾರ ಬಗ್ಗೆ ಹಣೆ ಪಟ್ಟಿ ಕಟ್ಟಲಿಕ್ಕೆ ಸಾಧ್ಯ ಇದೆಯೇನೋ? ಏನೂ ಇಲ್ಲ. ಒಮ್ಮೆ ಒಬ್ಬ ವ್ಯಕ್ತಿಯಿಂದ ಸುಖನೂ ಆಗ್ತದೆ, ದುಃಖನೂ ಆಗ್ತದೆ. ಮತ್ತೊಂದು ಬಾರಿ ಇನ್ನೊಬ್ಬ ವ್ಯಕ್ತಿಯಿಂದ ಸುಖನೂ ಆಗ್ತದೆ, ದುಃಖನೂ ಆಗ್ತದೆ. ಪೂರ್ಣವಾಗಿ ಸುಖವನ್ನೇ ಕೊಡುವವನು, ಪೂರ್ಣವಾಗಿ ದುಃಖನೇ ಕೊಡುವವನು ಅಂತ ಯಾರನ್ನು ನಂಬೋದು? ಯಾರನ್ನ ಆ ಥರ ನಾವು ಆಲೋಚನೆ ಮಾಡೋದು? ಹೀಗೇನಾದ್ರು ಮಾಡ್ಲಿಕ್ಕೆ ಸಾಧ್ಯ ಇದೆ? ಮಾಡೋದಾದ್ರೆ ಒಬ್ರು ದೇವರು ಮಾಡ್ಬೇಕಷ್ಟೆ. ಸುಖನೇ ಕೊಡ್ತಾನೆ ಅಂದ್ರೆ ದೇವರೊಬ್ಬನೇ, ಅದು ಬಿಟ್ಟು ಬೇರೆ ಯಾರಿಗೂ ಇದು ಸಾಧ್ಯನೇ ಇಲ್ಲ. ಇದು ಅನೇಕ ಬಾರಿ ಇನ್ನೊಬ್ಬ ವ್ಯಕ್ತಿಗಳ ಆ ಕಡೆ ಇರಲಿ, ನಮ್ಮ ಸುತ್ತಲಿರುವಂತಹ ವ್ಯಕ್ತಿಗಳು, ಕುಟುಂಬ, ಸಮಾಜ, ಅಲ್ಲಿರುವಂತಹ ವ್ಯಕ್ತಿಗಳ ಆ ಕಡೆ ಇರಲಿ, ವೈಯಕ್ತಿಕವಾಗಿ ನಾವು ನಮಗೆ ಅನುಕೂಲ ಆಗುವಂತೆ ಯಾವತ್ತೂ ನಡ್ಕೋತೀವೇನು? ನಮ್ಮದೇ ತಪ್ಪಿನಿಂದ, ಬೇರೆ ಯಾರ್ದು ತಪ್ಪೇ ಇಲ್ಲ ಅಲ್ಲಿ, ಕೇವಲ ನಮ್ಮ ತಪ್ಪಿನಿಂದ ನಮಗೆ ದುಃಖ ಆಗ್ತದೆ. ಒಂದು ಬಾರಿ ಎಡವಿ ಬಿದ್ದರೆ ಬೈಯುವುದು ಯಾರನ್ನ? ದೊಡ್ಡ ಪರ್ವತನೇ ಇದ್ರೆ ಅದನ್ನ ಹತ್ಲಿಕ್ಕೆ ಆಗಲಿಲ್ಲ, ಎಡವಿ ಬಿದ್ದೆವು ಅಂತ ಅನ್ಬೋದು. ತೀರಾ ಸಣ್ಣ ಕಲ್ಲನ್ನು ಎಡವುತ್ತೀವಿ ಕೆಲವು ಬಾರಿ. ಇಲ್ಲಿ ಯಾರನ್ನು ಬೈಯೋದು? ಇಲ್ಲಿ ಯಾರು ಶತ್ರುಗಳು ಯಾರಿದ್ದಾರೆ? ಕಲ್ಲೇ ನಮ್ಗೆ ಶತ್ರುವೇ? ಕಲ್ಲನ್ನು ಜಡ ವಸ್ತು ಅಲ್ಲ, ಅದನ್ನ ಬೈಯುವುದೇನು? ಹೀಗೆ ತೀರಾ ನಮ್ಮದೇ ತಪ್ಪಿನಿಂದ ನಮಗೆ ಸುಖ ದುಃಖ ಆಗ್ತದೆ. ಹಾಗಾದ್ರೆ ಇನ್ನೊಬ್ಬರಿಂದ ನಮಗೆ ಸುಖ ದುಃಖ ಆದಾಗ, ಅಥವಾ ನಮ್ಮಿಂದ ಇನ್ನೊಬ್ಬರಿಗೆ ಸುಖ ದುಃಖ ಆದಾಗ, ಇದ್ರ ಹಿಂದೆ ಬಹಳ ವ್ಯತ್ಯಾಸ ಏನಿಲ್ಲ. ಇನ್ನೊಬ್ಬರನ್ನ ಬಹಳವಾಗಿ ಟೀಕೆ ಮಾಡಿ ಅವ್ರನ್ನ ಬೈದು ಹೀಗಳದು ಮಾಡೋದಕ್ಕೂ ಒಂದು ಅರ್ಥ ಇಲ್ಲ. ಯಾಕೆಂದ್ರೆ ನಮಗೇ ಸುಖ ಆಗುವಂತೆ ನಾವು ಪೂರ್ಣವಾಗಿ ವರ್ತಿಸ್ತೀವಿ ಅಂತ ಸಾಧ್ಯ ಇಲ್ಲ. ಸುಖ ಯಾವುದರಿಂದ ಬರ್ತದೆ ಅಂತ ನಮ್ಗೆ ಗೊತ್ತಿದೆ. ಕೆಟ್ಟ ಕೆಲಸಗಳನ್ನು ಮಾಡಬಾರ್ದು, ಒಳ್ಳೆ ಕೆಲಸಗಳನ್ನೇ ಮಾಡಬೇಕು. ಒಳ್ಳೆ ಕೆಲಸದ ಸುಖ, ಕೆಟ್ಟ ಕೆಲಸದಿಂದ ದುಃಖ, ಇದೆಲ್ಲ ನಮ್ಗೆ ಗೊತ್ತು. ಆದ್ರೆ ಅದನ್ನು ಪೂರ್ಣವಾಗಿ ನಾವೆಲ್ಲೇ ಆಚರಣೆ ತಂದಿದ್ದೀವಿ, ಅವಾಗ ಯಾರನ್ನ ಅನ್ನೋದು? ಹೀಗೆಲ್ಲ ಇದ್ದಾಗ, ಸುಖ ದುಃಖಗಳಿಗೆ ನಮ್ಮನ್ನ ನಾವೇ ನಂಬದೇ ಇರುವ ಪರಿಸ್ಥಿತಿ ಇದ್ದಾಗ, ನಮ್ಮ ಬುದ್ಧಿ ಹಿಂದೆ ಹೇಗಿತ್ತೋ ಹಾಗೆ ಇವತ್ತಿಲ್ಲ, ಇವತ್ತು ಹೇಗಿರ್ತದೋ ಹಾಗೆ ಮುಂದೆ ಇರೋದಿಲ್ಲ. ಅನ್ಯಯ ಯೌವನೇ ಭರ್ತ್ಯೋ ಬುದ್ಧ್ಯಾ ಭವತಿ ಮೋಹಿತಃ ಮಧ್ಯನ್ಯಯ ಜರಾಯಾಂತು ಶೂನ್ಯಾಂ ರೋಚಯತೆ ಮತಿಂ ಅಂತ ಮಹಾಭಾರತದಲ್ಲಿ ಒಂದ್ ಕಡೆ ಹೇಳ್ತಾರೆ. ಮನುಷ್ಯನ ಬುದ್ಧಿ ಹೇಗಿರ್ತದೆ ಅಂದ್ರೆ, ಅನ್ಯಯ ಯೌವನೇ ಮರ್ತ್ಯ, ಯೌವನದೊಳಗೊಂದು ಬುದ್ಧಿ ಇರ್ತದೆ. ಇದು ಭಾರಿ ಸರಿ ಆಲೋಚನೆ, ಸರಿಯಾದ ದಿಕ್ಕು, ಸರಿಯಾದ ಕೆಲಸ ಅಂತೆಲ್ಲ ನಾವು ಆಲೋಚನೆ ಮಾಡಿರ್ತೇವೆ. ಆಮೇಲೆ ಯೌವನ ಹೋಗಿ ಮಧ್ಯ ವಯಸ್ಸು ಬಂದಾಗ ಆ ಥರ ಆವಾಗ ಆಲೋಚನೆ ಮಾಡಬಾರ್ದಿತ್ತು ಅಂತ ತಿಳ್ಕೋತೇವೆ. ಆ ಥರ ಕೆಲಸ ಮಾಡಬಾರ್ದಿತ್ತು ಅಂತ ಕೆಲವು ಸರಿ ಆಲೋಚನೆ ಮಾಡ್ತೇವೆ. ಯೌವನದಲ್ಲಿದ್ದಾಗ ಒಂದು ಭ್ರಮೆ, ಮಧ್ಯ ವಯಸ್ಸು ಬಂದಾಗ ಮತ್ತೊಂದು ಭ್ರಮೆ, ಜರಾಯಾಂತು ಮುಪ್ಪು ಬಂದಾಗ ಹಿಂದೆ ಮಾಡಿದ್ದು ಯಾವುದು ಸರಿಯಲ್ಲ, ಈಗಲೇ ಮಾಡಿದ್ದು ಸರಿ ಅಂತ, ಅಥವಾ ಹಿಂದೆಲ್ಲ ಸರಿ ಮಾಡಿದ್ದೆ ಈಗ ತಪ್ಪು ಮಾಡಿದೆ ಅಂತ. ಅಂತೂ ಮಧ್ಯ ವಯಸ್ಸು, ಬಾಲ್ಯ, ಅವನ ಯೌವನ, ಮುಪ್ಪು, ಎಲ್ಲದರಲ್ಲೂ ಕೂಡ ಒಂದಲ್ಲ ಒಂದು ಥರದ ಭ್ರಮ ಅವನಿಗಿದ್ದೇ ಇರ್ತದೆ. ಅವನ ಬುದ್ಧಿನೇ ಪಲ್ಲಟ ಆಗ್ತಿರ್ತದೆ. ಇನ್ನೊಬ್ಬರನ್ನ ಅಂದೇನು ಉಪಯೋಗ? ಇದು ಅರ್ಥಾಹ ಸ್ತ್ರೀಯಶ್ಚ ನಿಪುಣೈರಪಿ ಸೇವ್ಯಮಾನಾಹ ನೈವ ಆಪ್ತ ಭಾವಮುಪಯಾಂತಿ ನಚ ಸ್ಥಿರತ್ವಂ ಧರ್ಮೇ ಮತಿರ್ಭವತೋ ಸತತೋತ್ಥಿತಾನಾಂ ಸ ಏಕ ಏವ ಪರಲೋಕಗತಸ್ಯ ಬಂಧು. ನಾವೆಲ್ಲರೂ ಪರಲೋಕಕ್ಕೆ ಹೊರಟಿದ್ದೇವೆ, ಹಿಂದೆ ಅನೇಕ ಬಾರಿ ನೋಡಿದ್ದೇವೆ. ಸರ್ವೇ ವರ್ತಾಮಹೇ ಅಧ್ವನಿ, ನಾವೆಲ್ಲರೂ ಹಾದಿ ಹಿಡಿದೇ ಇದ್ದೇವೆ. ಈಗ ಇಲ್ಲಿ ಹುಟ್ಟಿದ ಕೂಡಲೇ ಮುಂದಿನ ಪ್ರಯಾಣಕ್ಕೆ ನಮ್ಮ ಟಿಕೆಟ್ ರಿಸರ್ವ್ ಆಗಿದೆ. ನಾವು ಇದಕ್ಕೇನು ಅಪ್ಲಿಕೇಶನ್ ಬರೆದು ಕೊಡಬೇಕಾಗಿಲ್ಲ. ಅಪ್ಲಿಕೇಶನ್ ಬರೆದು ಸಹಿ ಮಾಡಿ ಕೊಟ್ಟ ಮೇಲೆ ಅವರನ್ನು ಅಪ್ಲೋಡ್ ಮಾಡಿದ್ಮೇಲೆ ಇನ್ನು ಕನ್ಫರ್ಮ್ ಮಾಡ್ತೀವಿ ಆ ಟಿಕೆಟ್ ಅಂತ ಯಾರು ಹೇಳಬೇಕಾಗಿಲ್ಲ. ಕನ್ಫರ್ಮ್ಡೇ ಇದೆ ಟಿಕೆಟ್. ಇದು ಹುಟ್ಟಿ ಬಂದವನು ಹೋಗಲೇಬೇಕು. ಕೆಲವರು ಇವತ್ತು, ಕೆಲವರು ನಾಳೆ, ಕೆಲವರು ನಾಡ್ದು, ಇಷ್ಟೇ. ಆದ್ದರಿಂದ ಸರ್ವೇ ವರ್ತಾಮಹೇ ಅಧ್ವನಿ, ಎಲ್ಲರೂ ಪ್ರಯಾಣದಲ್ಲೇ ಇದ್ದೇವೆ.
ಪರಲೋಕಕ್ಕೆ ಹೊರಟಿದ್ದೀವಿ ನಾವೀಗ. ಹಾಗಾಗಿ ನಾವು ಒಂದೇ ಬಂಧು ಅಂದ್ರೆ ಧರ್ಮ ಅಥವಾ ಭಗವಂತನೇ ಬಂಧು. ಅವನನ್ನು ಬಿಟ್ಟು ಬೇರೆ ಯಾರೂ ಬಂಧು ಇಲ್ಲ. ನಾವು ಉಳಿದ ಸಂಗತಿಗಳನ್ನು ನಂಬುವುದೇನಿದೆಯಲ್ಲ, ಅರ್ಥಾಹ ಅಂತಂದ್ರೆ ನಮಗಿರುವಂತಹ ಸ್ಥಾನ ಮಾನ, ನಮ್ಮ ದರ್ಪ ದೌಲತ್ತು, ಮತ್ತೆ ನಮಗಿರುವಂತಹ ಸಂಪತ್ತು, ಇವೆಲ್ಲ ಇದು ಕೆಲವು ಜಡ ವಸ್ತುಗಳು. ಇನ್ನು ಕೆಲವು ಚೇತನ ವಸ್ತುಗಳು, ನಮ್ಮ ಹೆಂಡತಿ, ನಮ್ಮ ಗಂಡ, ನಮ್ಮ ಆಳು ಕಾಳು, ಬಂಧು ಮಿತ್ರರು, ಅಂತೂ ನಮ್ಮ ಸುತ್ತಮುತ್ತ ಇರುವ ಕೆಲವು ಚೇತನ, ಕೆಲವು ಜಡ. ಇದನ್ನೆಲ್ಲ ನಾವು ಸಾಧ್ಯ ಆದಷ್ಟು ಉಪಯೋಗ ಮಾಡ್ಕೋಬೇಕು. ಸಾಧ್ಯ ಆದಷ್ಟು ಉಪಯೋಗ ಮಾಡ್ಕೊಂಡು ನಾವು ಸುಖ ಪಡಿಬೇಕು ಅಂತ ಒಂದು ಹಪಾಹಪಿಯಲ್ಲಿದ್ದೇವೆ ನಾವು. ಹೇಗೆಂದ್ರೆ ನಮಗೆ ಸುಖ ಬೇಕು. ನಮಗೆ ಸುಖ ಕೊಡ್ಲಿಕ್ಕಾಗಿ ನಮ್ಮ ಹೆಂಡತಿ, ನಮ್ಮ ಗಂಡ, ನಮ್ಮ ಮಕ್ಕಳು, ನಮ್ಮ ಸುತ್ತಮುತ್ತಲಿನ ಸ್ಥಾನ ಮಾನ, ಇದೆಲ್ಲವೂ ನಮ್ಮ ಸುಖಕ್ಕೆ ಇವೆಲ್ಲ ಸಾಧನ ಅಷ್ಟೇ. ಇಲ್ಲದೆ ಹೋದ್ರೆ ಅವೆಲ್ಲ ಯಾರಿಗೂ ಬೇಡ ಆಗ್ತಿತ್ತು. ನಾವು ತಿಳ್ಕೊಂಡಷ್ಟು ನಿಸ್ವಾರ್ಥಿಗಳಲ್ಲ. ಇದರಿಂದ ನಮಗೆ ಸುಖ ಆಗಬೇಕು ಅಂತ ನಾವು ಇದನ್ನೆಲ್ಲ ಬಯಸ್ತೇವೆ ಅಷ್ಟೇ. ಆದ್ರೆ ಈ ಸಂಸಾರದಲ್ಲಿ ಸುಖ ಇಲ್ಲೇ ಇಲ್ಲ ಅಂತನೂ ಅಲ್ಲ. ಈ ಹುಟ್ಟಿದಾರೆ ಇಲ್ಲಿವರೆಗೆ ನಾವೇನು ತೀರಾ ಅಳತಾನೆ ಬದುಕಿಲ್ಲಲ್ಲ. ಸ್ವಲ್ಪ ಅಲ್ಲ ಸ್ವಲ್ಪ ಸುಖ ಕಂಡೇ ಇದ್ದೇವೆ. ಪೂರಾ ದುಃಖನೇ ಇದೆ ಅಂತನೂ ಅಲ್ಲ, ಪೂರಾ ಸುಖ ಇದೆ ಅಂತನೂ ಅಲ್ಲ. ಆದ್ರೆ ಬಹಳಷ್ಟು ಆಲೋಚನೆ ಮಾಡಿ ಬಹಳ ಪ್ರಯತ್ನಪೂರ್ವಕವಾಗಿ ಸುಖನೇ ಪಟ್ಟು ಬಿಡ್ತೇನೆ ಇವೆಲ್ಲ ಜಡ ವಸ್ತುಗಳನ್ನ, ಚೇತನ ವಸ್ತುಗಳನ್ನು ಉಪಯೋಗ ಮಾಡಿಕೊಂಡು ಅಂತ ಮಾಡಿದ್ರು ನೈವ ಆಪ್ತ ಭಾವ ಉಪಯಾಂತಿ. ಇದನ್ನು ನಂಬಬಹುದು ಅಂತಾನೆ ಅನ್ಸೋದಿಲ್ಲ. ಒಂದೊಂದು ಹಂತಕ್ಕೆ ಒಂದು ಚಿಕ್ಕ ಮಗುವಿಗೆ ತಾಯಿ ತಂದೆ ಮೇಲೆ ತೀರಾ ಆಪ್ತ ಭಾವ ಇರ್ತದೆ. ಆ ತಾಯಿ ತಂದೆಗಳ ಸಮೀಪದಲ್ಲಿದ್ದರೆ, ಅದರ ಆಸರೆಯಲ್ಲಿದ್ದರೆ ನಾನು ಸುರಕ್ಷಿತ ಅನ್ನುವಂಥ ಆಪ್ತ ಭಾವ ಇರ್ತದೆ. ಮನುಷ್ಯ ಕೊನೆಯ ತನಕನೂ ಈ ಆಪ್ತ ಭಾವವನ್ನು ಹುಡುಕಾಡ್ತಾ ಇರ್ತಾನೆ. ಆಪ್ತ ಭಾವ ಅಂದ್ರೆ ಭದ್ರತೆ, ಸೆಕ್ಯೂರಿಟಿ, ಭಾವನಾತ್ಮಕ ಭದ್ರತೆ, ಆರ್ಥಿಕ ಭದ್ರತೆ, ಸಾಮಾಜಿಕ ಭದ್ರತೆ ಅಂತೆಲ್ಲ ಹೇಳ್ತಿರ್ತೀವಲ್ಲ. ಹಾಗೆ ಭಾವನಾತ್ಮಕ ಭದ್ರತೆಯನ್ನು ಯಾವತ್ತೂ ಮನುಷ್ಯ ಹುಡುಕಾಡ್ತಾ ಇರ್ತಾನೆ. ಆ ಭಾವನಾತ್ಮಕ ಭದ್ರತೆ ಸಿಗುವುದಕ್ಕಾಗಿ ಪ್ರಯತ್ನ ಪಡ್ತಿರ್ತಾನೆ. ಸಿಗದೇ ಇದ್ದಾಗ ಅವನು ಚಡಪಡಿಸ್ತಾನೆ. ಅವನ ಮನೋಲಹರಿಗಳಲ್ಲಿ ಏನೇನೋ ಬದಲಾವಣೆಗಳಾಗಿಬಿಡ್ತವೆ. ಇವರೆಲ್ಲರ ಜೊತೆ ಬದುಕಿದ್ದಾಗಲೂ ಕೂಡ ಒಂದು ಯಾವುದೋ ಹಂತದಲ್ಲಿ ಇವ್ರನ್ನ ನಂಬಬಹುದು, ಇವರಿಂದ ನಮಗೆ ಭದ್ರತೆ ಸಿಗ್ತದೆ ಅಂತ ಆಲೋಚನೆ ಮಾಡ್ತಾನೆ. ಮತ್ತೊಂದು ಯಾವುದೋ ಹಂತದಲ್ಲಿ ಇವ್ರನ್ನ ನಂಬಿದ್ದು ಮೋಸ ಆಯ್ತಲ್ಲ ಅಂತ ಕೊನೆಗೆ ನಮ್ಮ ಕುಟುಂಬದ ಸದಸ್ಯರಲ್ಲೇ ನಮ್ಗೆ ಅನಿಸ್ಬಹುದು, ಅಥವಾ ಸಮಾಜದ ಸದಸ್ಯರಲ್ಲಿ ಅನಿಸ್ಬಹುದು, ಮತ್ತೆ ಯಾರ್ದೋ ಒಬ್ಬರ ಬಗ್ಗೆ ಅನಿಸ್ಬಹುದು. ಇವನನ್ನ ನಂಬಿದ್ದು ತಪ್ಪಾಯ್ತಲ್ಲ ಅಂತ ಅನಿಸದೇ ಇರುವಂತ ಒಬ್ಬ ವ್ಯಕ್ತಿ ಅಂದ್ರೆ ಭಗವಂತ. ಏಕ ಏವ ಪರಲೋಕಗತಸ್ಯ ಬಂಧು. ನಮ್ಗೆ ನಿಜವಾದ ಬಂಧು ಅಂದ್ರೆ ಅವನೇ. ಇವರು ಇಲ್ಲಿದ್ದವರನ್ನೆಲ್ಲರನ್ನು ನಾವು ಪೂರ್ಣವಾಗಿ ನಂಬುವಂತಿಲ್ಲ. ಅದಕ್ಕೆ ಎರಡು ಕಾರಣ. ಕೆಲವು ಬಾರಿ ನಮ್ಮದೇ ತಪ್ಪಿರ್ತದೆ. ಕೆಲವು ಬಾರಿ ಅಂತ ಯಾಕೆ ಅನ್ಬೇಕು, ನಾವು ಅನ್ನೋದು ಆ ಥರ ಅಂತೀವಿ. ನಾವು ಯಾವತ್ತು ಸರಿನೇ ಇದ್ದೀವಿ, ಅವ್ರದೇ ತಪ್ಪು ಅಂತ. ಎಷ್ಟೋ ಬಾರಿ ನಮ್ಮದೇ ತಪ್ಪಿರ್ತದೆ, ಇನ್ನೆಷ್ಟೋ ಬಾರಿ ಅವ್ರದ್ದು ತಪ್ಪಿರ್ತದೆ. ತಪ್ಪು ಅವ್ರದ್ದು ಹೆಚ್ಚು ನಮ್ದು ಹೆಚ್ಚು ಅಂತ ಶೇಕಡಾವಾರು ಲೆಕ್ಕಾಚಾರ ಹಾಕಿ ಏನು ಉಪಯೋಗ ಇಲ್ಲ. ಅಂತೂ ನಮ್ಮ ತಪ್ಪಿನಿಂದ ನಮ್ಗೆ ದುಃಖ ಆಗ್ತದೆ, ಅವ್ರ ತಪ್ಪಿನಿಂದ ದುಃಖ ಆಗ್ತದೆ. ಅಂತೂ ನಂಬಲಿಕ್ಕೆ ಬರುವಂತಿಲ್ಲ. ಮತ್ತೆ ಸ್ಥಿರವೂ ಅಲ್ಲ. ಯಾವುದು ಸ್ಥಿರ ಅಲ್ಲ? ಈ ಯಾವುದೋ ಮನೆ ಮಠ, ನಮ್ಮ ಸುತ್ತಮುತ್ತಿರುವಂಥ ಬಟ್ಟೆ, ನಾವು ಹಾಕೊಂಡಿರೋ ಬಟ್ಟೆ, ಆಭರಣ, ವಾಹನ, ಇದು ಸ್ಥಿರ ಅಲ್ಲ. ಯಾಕೆಂದ್ರೆ ಒಂದು ವಿಷಯ ನಾವು ಗಮನಿಸಬೇಕು. ಹುಟ್ಟಿದಾರಭ್ಯ ನಮ್ಮ ಜೊತೆಗೆ ಇರುವಂಥದ್ದೇನು? ಈ ಶರೀರ. ಈ ಶರೀರನೇ ಸ್ಥಿರ ಅಲ್ಲ. ನಮ್ಮ ವಾಹನ, ನಮ್ಮ ಮನೆ ಯಾವ ಹುಟ್ಟಿದಾರಭ್ಯ ನಮ್ಮ ಜೊತೆಗಿಲ್ಲ. ಮತ್ತು ಅವು ಕೊನೆ ತನಕ ನಮ್ಮ ಜೊತೆಗೆ ಇರೋದಿಲ್ಲ ಅಂತ ನಾವು ಪ್ರತ್ಯೇಕ ತಿಳ್ಕೋಬೇಕಾಗಿಲ್ಲ. ಅವು ಎಂದೋ ಒಂದು ಬಾರಿ ಬಂದವು, ಇನ್ನೊಂದು ಬಾರಿ ಹೋದವು. ಹುಟ್ಟಿದಾರಭ್ಯ ನಮ್ಮ ಜೊತೆಗೆ ಬಂದಿರುವಂತ ಶರೀರವೇ ಕೊನೆ ತನಕ ನಮ್ಮ ಜೊತೆಗೆ ನಾವು ಹೇಳಿದಂತೆ ಕೇಳ್ತದೆ ಅಂತಿಲ್ಲ. ಜಡ ವಸ್ತುಗಳೇ ನಾವು ಹೇಳಿದಂತೆ ಕೇಳ್ತಾವಂತಿಲ್ಲ. ನಾವು ಖರೀದಿ ಮಾಡಿರುವಂತಹ ಜಡ ವಸ್ತುಗಳು, ನಾವು ವಶಪಡಿಸಿಕೊಂಡಿರುವಂತಹ ಜಡ ವಸ್ತುಗಳು, ಇವೆಲ್ಲ ಜಡ ವಸ್ತುಗಳು ನಾವು ಹೇಳಿದಂತೆ ಕೇಳ್ತಾವೇನು? ಯಾವಾಗಲೂ ಇವೇ ಕೇಳೋದಿಲ್ಲ ಅಂದಮೇಲೆ ಚೇತನ ವಸ್ತುಗಳು ಹೇಗೆ ಕೇಳಬೇಕು? ಚೇತನಕ್ಕೊಂದು ಮನಸ್ಸಿರ್ತದೆ, ಅದಕ್ಕೊಂದು ಆಲೋಚನೆ ಇರ್ತದೆ, ಅದಕ್ಕೊಂದೇನೋ ಹಿನ್ನೆಲೆ ಇರ್ತದೆ. ಅದು ಹೇಗೆ ನಮ್ಮ ಮನಸ್ಸನ್ನು ಕೇಳಬೇಕು? ಪ್ರತಿಯೊಂದು ಸಂದರ್ಭದಲ್ಲೂ ನಾವು ಹೇಳಿದಂತೆ ಅದು ಹೇಗೆ ವರ್ತಿಸಬೇಕು ಚೇತನ? ಅದಕ್ಕೆ ಅದರದೇ ಆದ ಹಿನ್ನೆಲೆ ಇದ್ಮೇಲೆ ಜಡ ವಸ್ತುವನ್ನೇ ನಂಬುವಂತಿಲ್ಲ, ನಮ್ಮ ಶರೀರವನ್ನೇ ನಂಬುವಂತಿಲ್ಲ, ಮತ್ತಿನ್ನ ಉಳಿದವರನ್ನ ಪೂರ್ಣವಾಗಿ ನಂಬುವುದು ಹೇಗೆ? ಆದರೆ ಪ್ರತಿಯೊಬ್ಬರನ್ನು ಪ್ರೀತಿಸಬೇಕು. ಪ್ರೀತಿಸುವುದು ಬೇರೆ, ನಂಬುವುದು ಬೇರೆ. ಪ್ರೀತಿಸಲಿಕ್ಕೆ ಯಾವಾಗಲೂ ಸಾಧ್ಯ. ಅವರಿಂದೇನು ಸಿಗಲಿ ಸಿಗದೇ ಇರಲಿ, ತೊಂದರೆ ಆಗಲಿ ಆಗದೇ ಇರಲಿ,
ಪ್ರತಿಯೊಬ್ಬರನ್ನು ಪ್ರೀತಿಸ್ಲಿಕ್ಕೆ ಸಾಧ್ಯ, ಆದರೆ ನಂಬಬೇಕಾಗಿಲ್ಲ. ಪ್ರತಿಯೊಬ್ಬರನ್ನು ಹಾವನ್ನು ಕೂಡ ಪ್ರೀತಿಸ್ಲಿಕ್ಕೆ ಸಾಧ್ಯ. ಹಾವಿಗೆ ತೊಂದರೆ ಆಗಬಾರ್ದು, ನಮ್ಮಿಂದ ಹಾವಿನ ಸಂತತಿ ಉಳಿಸಬೇಕು ಅಂತ ಹಾವನ್ನು ಕೂಡ ಪ್ರೀತಿಸ್ಲಿಕ್ಕೆ ಸಾಧ್ಯ, ಆದ್ರೆ ನಂಬಬೇಕಾಗಿಲ್ಲ. ಯಾಕಂದ್ರೆ ಅದಕ್ಕೆ ಬುದ್ಧಿ ಇಲ್ಲ. ಅದಕ್ಕೆ ಹಾವಿಗೆ ಬುದ್ಧಿ ಇಲ್ಲ ಅಷ್ಟೇ ಅಲ್ಲ, ನಮಗಿರೋ ಬುದ್ಧಿನೂ ಅಷ್ಟೇ. ನಮಗೆ ಬುದ್ಧಿ ಇದೆ ಅಂತ ನಾವು ತಿಳ್ಕೊಂಡಿದ್ದೀವಿ, ಚಿಕ್ಕ ಮಕ್ಕಳಿಗೆ ಬುದ್ಧಿ ಇಲ್ಲ, ದೊಡ್ಡವರಿಗೆ ಬುದ್ಧಿ ಇದೆ ಅಂತ ನಾವು ತಿಳ್ಕೊಂಡಿದ್ದೀವಿ ಅಷ್ಟೇ. ವಸ್ತುತಃ ಹೆಚ್ಚು ಕಡಿಮೆ ಬುದ್ಧಿಹೀನರಾದವರು ಅಂತ ಅನ್ನೋದು ಎಲ್ರಿಗೂ ಸಮಾನನೆ. ಪ್ರಾಣಿ, ಮನುಷ್ಯ, ಸ್ತ್ರೀ, ಪುರುಷ ಎಲ್ರಿಗೂ ಸಮಾನನೆ. ಸುಖ ದುಃಖ ಈಗ ಬಂದೇ ಬರ್ತಿರ್ತವೆ. ಅದು ಹೇಗಿರ್ತದೆ ಈಗ ಆಲೋಚನೆ ಮಾಡಬೇಕು. ನಾವೆಲ್ಲ ತೀರಾ ಚಿಕ್ಕ ಮಕ್ಕಳಿದ್ದಾಗಿದ್ದಂಥ ಬಾಲ್ಯಕ್ಕೆ ಒಂದು ಬಾರಿ ಹೋಗೋಣ. ಹಿಪ್ನೋಟಿಸಮ್ ಮಾಡುವಾಗ ಅದನ್ನು ಮಾಡಿಸ್ತಿರ್ತಾರೆ. ಒಂದು ಬಾರಿ ಕಣ್ಮುಚ್ಚಿ ಕೂತ್ಕೊಳ್ಳಿ, ನಿಮ್ಮ ಹಿಂದಿಂದ ನೆನಪು ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ತಾರೆ. ಅದಕ್ಕೊಂದೇನೋ ಒಂದು ವಿಶಿಷ್ಟವಾದ ಶಕ್ತಿ ಇರ್ತದೆ. ನಾವು ನಮ್ಮನ್ನು ಮರೆತು ನಮ್ಮ ಹಿಂದೆ ಈ ಬಾಲ್ಯದ ದಿನಗಳು, ಹಿಂದಿನ ಜನ್ಮ ಇದನ್ನೆಲ್ಲ ನೆನಪು ಮಾಡ್ಕೊಳ್ತೇವೆ. ಅಷ್ಟು ಹಿಪ್ನೋಟಿಸಮ್ ಮಾಡೋ ಶಕ್ತಿ ನನಗೂ ಏನಿಲ್ಲ, ಅಥವಾ ಈಗ ಅದು ಅಗತ್ಯವೂ ಇಲ್ಲ. ಅದು ಬೇರೆ. ಇನ್ನೊಂದು ರೀತಿ ಹಿಪ್ನೋಟಿಸಮ್ ನಾವೇ ಮಾಡ್ಕೊಳ್ಳೋಣ. ನಾವು ಎಲ್ಲರೂ ಬಾಲ್ಯವನ್ನು ಕಳೆದೇ ಬಂದಿದ್ದೀವಲ್ಲ. ನಮ್ಮ ಮಕ್ಕಳನ್ನು ನೋಡಿದ್ದೀವಿ, ಮೊಮ್ಮಕ್ಕಳನ್ನು ನೋಡಿದ್ದೀವಿ, ನಾವು ಬಾಲ್ಯವನ್ನು ಕಳೆದಿದ್ದೀವಿ. ನಮಗೆ ತಾಯಿ ಹಾಲು ಬೇಕು ಅಂತ ಬಯಕೆ ಇರ್ತದೆ. ಅದಕ್ಕೊಂದು 2 ವರ್ಷ ತಾಯಿ ಹಾಲಿನ ಅವಶ್ಯಕತೆ ಇರ್ತದೆ. ಮುಂದೆ ಅದಕ್ಕೆ ಅವಶ್ಯಕತೆ ಇರೋದಿಲ್ಲ. ಆದರೂ ಅದು ಆ ಒಂದು ಅಭ್ಯಾಸಕ್ಕೆ ಗಂಟು ಬಿದ್ದಿರ್ತದೆ, ಅಭ್ಯಾಸಕ್ಕೆ ಅಂಟಿಕೊಂಡಿರ್ತದೆ. ಆ ಅಭ್ಯಾಸವನ್ನು ತಂದೆ ತಾಯಿಗಳಾದವರು ಪ್ರಯತ್ನಪೂರ್ವಕವಾಗಿ ಏನೇನೋ ಮಾಡಿ ಬಿಡಿಸ್ಬೇಕಾಗ್ತದೆ. ಇನ್ನು ಕೆಲವು ಕಡೆ ಅದು ಬಿಡಿಸಿದ ಮೇಲೆಯೂ ಕೂಡ ಮಾನವ ಶಿಶುಗಳು ಮತ್ತೆ ಮಂಗಗಳು ಪ್ರಾಯ ಇವೆರಡೇ ಮಾಡೋ, ಇನ್ಯಾವ ಪ್ರಾಣಿನೂ ಹಾಗೆ ಮಾಡೋದನ್ನ ನಾನು ನೋಡಿಲ್ಲ. ಒಂದು ಬೆರಳನ್ನು ಬಾಯಲ್ಲಿ ಇಟ್ಕೊಂಡು ಚೀಪ್ತಿರ್ತವೆ. ಬೇರೆ ಯಾವ ಪ್ರಾಣಿ ಇದನ್ನು ಮಾಡೋದನ್ನ ನೋಡಿಲ್ಲ. ಮಾನವ ಮಾಡ್ತಾನೆ, ಮಂಗ ಮಾಡ್ತಾನೆ. ಮಂಗನಿಂದ ಮಾನವನೋ, ಮಾನವನಿಂದ ಮಂಗನೋ ಅದು ವಿಷಯ ಬೇರೆ. ಅಂತೂ ಮಾನವನೊಳಗೂ ಒಬ್ಬ ಮಂಗ ಇದ್ದೇ ಇದ್ದಾನೆ, ಮಂಗನೊಳಗೂ ಒಬ್ಬ ಮಾನವ ಇದ್ದೇ ಇದ್ದಾನೆ. ಅಷ್ಟೇ, ಸ್ವಭಾವ ಇದ್ದೇ ಇದೆ ಎಲ್ಲ ಕಡೆ. ಅದು ಯಾಕೆ ಹೀಗೆ ಚೀಪ್ತಿರ್ತದೆ? ಅಲ್ಲೇನು ಹಾಲು ಬರೋದಿಲ್ಲ, ಇದರಿಂದೇನೂ ಉಪಯೋಗ ಇಲ್ಲ. ಆದರೆ ಅದಕ್ಕೊಂದು ಏನೋ ಭ್ರಮೆ, ತಾನು ತಂದೆ ತಾಯಿ ಹತ್ತಿರ ಇದ್ದೀನಂತನೋ ಏನೋ ಒಂದು ಭ್ರಮೆ ಅದಕ್ಕೆ. ಇದು ಅಭದ್ರತೆಯ ಕಾರಣದಿಂದ ಹೀಗೆ ಮಕ್ಕಳು ಮಾಡ್ತಾರೆ. ಆ ಮಕ್ಕಳಿಗೊಂದು ಭಯ, ಆತಂಕ ಇದೆಲ್ಲ ಇರ್ತದೆ. ತಂದೆ ತಾಯಿ ನಮ್ಮನ್ನು ಎಲ್ಲಿ ಹಾಲು ಕುಡಿಯೋದನ್ನು ದೂರ ಮಾಡಿದ್ರು, ಇನ್ನು ಪೂರ್ಣವಾಗಿ ನನ್ನ ದೂರ ಮಾಡ್ತಾರೇನೋ, ಮಾಡೋದಿಲ್ಲ. ಹಾಗೆ ಸಾಮಾನ್ಯವಾಗಿ ತಂದೆ ತಾಯಿ ಮಕ್ಕಳಿಂದ ದೂರ ಮಾಡೋದಿಲ್ಲ. ಆದ್ರೆ ಅದಕ್ಕೊಂದು ಆ ಥರದ ಆತಂಕ ಇರ್ತದೆ. ಇಂಥ ಆತಂಕಗಳು, ಅಭದ್ರತೆ, ನಾಳೆ ಏನು ಗತಿ ಅಂತ ಏನೋ ಒಂದು ಚಿಂತೆ ಇರ್ತದೆ. ಅದಕ್ಕಾಗಿ ಆ ಮಕ್ಕಳು ಹೀಗೆ ಮಾಡ್ತಾರೆ ಅಂತ ಹೇಳ್ತಾರೆ. ಅಸಾರೇ ಖಲು ಸಂಸಾರೇ ಸುಖಭ್ರಾಂತಿ ಶರೀರಿಣಾಂ ಲಾಲಾಪಾನ ಮಿವಾಂಗುಷ್ಠೆ ಬಾಲಾನಾಂ ಸ್ತನ್ಯ ವಿಭ್ರಮ. ಇದು ಅಂಗುಷ್ಠ. ಈ ಅಂಗುಷ್ಠ ಒಂದು ಬಾಯಲ್ಲಿ ಇಟ್ಕೊಂಡು ತಿರ್ತಿರ್ತಾರೆ. ಅದನ್ನ ಇದು ತಾಯಿಯ ಎದೆ ಹಾಲು ಅಂತ ತಿಳ್ಕೊಂಡಿರ್ತದೆ. ಆ ಥರ ಅಸಾರೇ ಖಲು ಸಂಸಾರೇ, ಈ ಸಂಸಾರ ಎಲ್ಲ ಅಸಾರ. ಇದು ಇಲ್ಲಿ ಸುಖ ಆಗ್ಬೇಕು ನಮಗೆ, ನಮ್ಮ ವಾಹನದಿಂದ, ನಮ್ಮ ಮನೆ, ನಮ್ಮ ಮಠ, ನಮ್ಮ ಹೆಂಡತಿ, ನಮ್ಮ ಗಂಡ, ಮಕ್ಕಳು, ನಮ್ಮ ಸ್ಥಾನಮಾನಗಳಿಂದ ನಮ್ಗೆ ಸುಖ ಆಗಬೇಕು ಅಂತ ನಾವು ಬಯಸಿದ್ದೇವೆ. ವಸ್ತುತಃ ಒಂದು ಬೆರಳನ್ನು ಬಾಯಲ್ಲಿ ಇಟ್ಕೊಂಡು ಚೀಪುವಂತ ಮಾನವ ಶಿಶು ಮತ್ತೆ ಮರ್ಕಟ ಶಿಶು, ಮಂಗ ಶಿಶು, ಅವಕ್ಕೂ ನಮಗೆ ದೊಡ್ಡವರಿಗೂ ವ್ಯತ್ಯಾಸ ಏನಿಲ್ಲ. ತೀರಾ ದೊಡ್ಡವರಾದ್ಮೇಲೆ 50-60 ವರ್ಷ ಆದ್ಮೇಲೆ ಬಾಯಲ್ಲಿ ಬೆರಳು ಇಟ್ಕೊಂಡು ಚೀಪಿದ ಜನ ಹುಚ್ಚ ಅಂತಾರೆ ಅಂತ ನಾವು ಅದನ್ನು ಮಾಡ್ತಿಲ್ಲ. ಆದ್ರೆ ಅದಕ್ಕಿಂತ ಭಯಾನಕವಾದ ಹುಚ್ಚತನಗಳನ್ನು ಮಾಡ್ತಾನೇ ಇದ್ದೇವೆ. ನಾವು ಹುಚ್ಚ ಅಂತ ಹೇಳೋರಿಲ್ಲ ಅಷ್ಟೇ. ಮತ್ತೆ ಇದೆಲ್ಲ ಗೊತ್ತಿದ್ದ ಮೇಲೆ ಈಗ ನಾವು ದೊಡ್ಡವರಾದ್ಮೇಲೆ ಆ ಬೆರಳನ್ನು ಬಾಯಲ್ಲಿ ಇಟ್ಕೊಂಡು ಚೀಪ್ತೇವೇನು? ಮಾಡೋದಿಲ್ಲ. ಮಕ್ಕಳೇ ಹಾಗೆ ಮಾಡ್ಲಿಕ್ಕೆ ಹೋದ್ರೆ ಕೈ ಬಿಡಿಸ್ತೇವೆ, ಹಾಗೆ ಮಾಡಬೇಡ ಅಂತ ಹೇಳಿ ಬಿಡಿಸ್ತೇವೆ. ಅದಕ್ಕೆ ಬೇರೆ ಏನೋ ಒಳ್ಳೆ ಅಭ್ಯಾಸಗಳನ್ನ ಹೇಳಿಕೊಟ್ಟು, ಒಳ್ಳೆ ಕೆಲಸಗಳನ್ನ ಅದಕ್ಕೆ ಹೇಳಿಕೊಟ್ಟು, ಹೀಗೆ ಮಾಡು ಅಂತ ಹೇಳಿ ಬಿಡಿಸ್ತೇವೆ. ಆದ್ರೆ ನಾವೇ ಅದನ್ನ ಮಾಡಿದ್ದೆವು. ಅದು ಸುಖ ಅಲ್ಲ, ಅದ್ರಲ್ಲಿ ಏನು ಅರ್ಥ ಇಲ್ಲ ಅಂತ ಗೊತ್ತಾಯ್ತು ನಮಗೆ, ಮನವರಿಕೆ ಆಯ್ತು. ಇದಕ್ಕೇನು ಭಾರಿ ಧರ್ಮ ಗ್ರಂಥಗಳನ್ನು ಓದಬೇಕಾಗಿಲ್ಲ. ಯಾರು ಗುರುಗಳ ಹತ್ರ ಹೋಗಿ ಶಿಷ್ಯರಾಗಿ ಬದುಕೆ ನಮ್ಮನ್ನು ಉದ್ಧಾರ ಮಾಡಿ ಅಂತ ಕೇಳಬೇಕಾಗಿಲ್ಲ. ಜೀವನಾನುಭವದಿಂದ ತಾನೇ ಗೊತ್ತಾಯ್ತು ಇದು. ಮತ್ತೆ ಇಷ್ಟಿದ್ದು ಗೊತ್ತಾದ್ಮೇಲೆ ಈ ಸಂಸಾರದ ಬಗ್ಗೆನೂ ಕೂಡ ಗೊತ್ತಾಗಬೇಕು, ನಮಗೇ ಗೊತ್ತಾಗಬೇಕು. ಅದಾಗದೆ ಹೋದರೆ ಧರ್ಮ ಗ್ರಂಥಗಳನ್ನು ಓದಿ ಒಬ್ಬ ಗುರುವಿನ ಮೂಲಕ ಅದನ್ನು ತಿಳಿದಾದ್ರೂ ಗೊತ್ತಾಗಬೇಕು. ಅಂತೂ ಅವೆರಡಕ್ಕೂ ಇರುವ ಹೋಲಿಕೆಯನ್ನ ಮನುಷ್ಯ ಮನಗಾಣಬೇಕು. ಎಷ್ಟು ಬೇಗ ಮನಗಾಣ್ತಾನ ಅಷ್ಟು ಅವನು ಸುಖಿಯಾಗಿರ್ತಾನೆ. ಸುಖ ದುಃಖಗಳನ್ನು ಸಮಾನವಾಗಿ ಕಾಣಲಿಕ್ಕೆ ಅವನಿಗೆ
ಸಾಧ್ಯ ಆಗ್ತದೆ. ಮತ್ತೆ ನಮಗೆ ಬರೋದೇನು ಅಂದ್ರೆ ಕರ್ಮಭಿರ್ ಭ್ರಾಮ್ಯಮಾಣಸ್ಯ ದೇವತಿರಿಯಂ ಬ್ರಿಯೋನಿಷೋ ಬಂಧುಜ್ಞಾತ್ಯರಿ ಮಧ್ಯಸ್ಥ ಮಿತ್ರೋದಾಸೀನ ಶತ್ರವಃ ಸರ್ವ ಏವ ಹಿ ಸರ್ವೇಷಾಂ ಭವಂತಿ ಕ್ರಮಶೋ ಮಿತಃ. ಪ್ರಾಯ ನಾವೆಲ್ಲ ಪುನರ್ಜನ್ಮ ಒಪ್ತೇವೆ. ಒಪ್ಪದೇ ಇದ್ದವ್ರು ಯಾರಾದ್ರೂ ಇದ್ದಿರಬಹುದು, ಅದು ಅವರಿಗೆ ವಿಷಯ ಬಿಟ್ಟದ್ದು. ಸಾಮಾನ್ಯವಾಗಿ ನಾವು ಏನೀಗ ಮೊದಲಿಂದ ನೋಡ್ತಿದ್ದೇವಲ್ಲ, ಭಗವಂತನನ್ನು ಶೈವ ಅಂತನೂ ಜಿನ ಅಂತನೂ ಬುದ್ಧ ಅಂತನೂ ಒಬ್ಬೊಬ್ಬರನ್ನೊಂದು ರೀತಿಯಿಂದ ಉಪಾಸನೆ ಮಾಡ್ತಾರೆ. ಯಾವ ರೀತಿ ಏನೇ ಉಪಾಸನೆ ಮಾಡಿದ್ರು ನಾವೆಲ್ಲ ಪುನರ್ಜನ್ಮವನ್ನು ಒಪ್ತೇವೆ. ಒಂದು ಯಾವುದೋ ಜನ್ಮದಲ್ಲಿ ನಾವು ಯಾವ್ಯಾವ ಥರ ಹುಟ್ಟಿದ್ವಿ, ಇನ್ನೊಂದು ಜನ್ಮದಲ್ಲಿ ಈ ಥರ ಹುಟ್ಟಿದ್ವಿ. ಇದೆಲ್ಲ ನಾವು ಈ ಥರ ಹುಟ್ಟಲಿಕ್ಕೆ ಪ್ರತಿಯೊಂದು ನಮ್ಮದೇ ಆದ ಕರ್ಮ ಕಾರಣ ಇದೆ. ಇದ್ಯಾವುದು ಆಕಸ್ಮಿಕ ಏನಲ್ಲ. ಸುಮ್ಮನೆ ಈ ಒಬ್ರು ಯಾರು ಇಲ್ಲಿ ಮತ್ತೊಬ್ರು ಯಾರು ಅಲ್ಲಿ ಹುಟ್ಟೋದಿಲ್ಲ. ಪ್ರತಿಯೊಬ್ಬರಿಗೂ ಅವ್ರದೇ ಆದಂಥ ಹಿನ್ನೆಲೆ ಇರ್ತದೆ. ಆ ಹಿನ್ನೆಲೆ ಇದ್ದಾಗಲೇ ಇದೆಲ್ಲ ಆಗೋದು. ಇದಕ್ಕೆಲ್ಲ ಏನು ಹಿನ್ನೆಲೆ ಅಂದ್ರೆ ಕರ್ಮ. ನಾವು ಮಾಡುವಂಥ ಕರ್ಮವೇ ಅದಕ್ಕೆಲ್ಲ ಕಾರಣ. ಅವನು ಏನೇನೋ ಆಗಿ ಹುಟ್ಟುತ್ತಾನೆ, ಮನುಷ್ಯ ಆಗಿ ಹುಟ್ಟುತ್ತಾನೆ, ಪ್ರಾಣಿಯಾಗಿ ಹುಟ್ಟುತ್ತಾನೆ, ಪಕ್ಷಿ ಹುಳ ಹುಪ್ಪಟೆಯಾಗಿ ಹುಟ್ಟುತ್ತಾನೆ. ಆವಾಗ ಅವನಿಗೆ ಬಂಧುಗಳು, ಮಿತ್ರರು, ಶತ್ರುಗಳು ಇವರೆಲ್ಲ ಬಂದೇ ಬರ್ತಾರೆ. ಯಾರಿಗೆ ಬಂದಿಲ್ಲ? ಸರ್ವ ಏವ ಹಿ ಸರ್ವೇಷಾಂ ಭವಂತಿ ಕ್ರಮಶೋಭಿತಃ. ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬಂಧುಗಳಿದ್ದಾರೆ, ಮಿತ್ರರಿದ್ದಾರೆ, ಸ್ನೇಹಿತರಿದ್ದಾರೆ, ಶತ್ರುಗಳಿದ್ದಾರೆ, ಎಲ್ಲರಿಗೂ ಬಂದೇ ಬರ್ತಾರೆ. ಬರದೇ ಇರುವುದು ಯಾರಿಗಿದೆ? ಯಾರಿಗೆ ಬಂದು ನನಗೆ ಎಂದೂ ಯಾರೂ ಶತ್ರುಗಳಿಲ್ಲ, ಮಿತ್ರರಿಲ್ಲ ಅಂತ ಎದೆ ತಟ್ಟಿ ಹೇಳ್ಕೊಳ್ಳುವ ಶಕ್ತಿ ಯಾರಿಗಿದೆ? ಅದು ಯಾರಿಗೂ ಇಲ್ಲ ಅಂದಮೇಲೆ ನಮ್ಮ ಕರ್ಮದಿಂದ ಈ ಥರ ಆಗಿದೆ. ಬೇರೆಯವ್ರ ಕರ್ಮದಿಂದ ಈ ಥರ ಆಗಿದ್ದಲ್ಲ. ನಮಗೆ ಸುಖ ದುಃಖ ಇವತ್ತು ಆಗ್ತಿರೋದು, ನಾವಿದಕ್ಕೆ ಸ್ಪಂದಿಸ್ತಾ ಇರೋದು ಇನ್ನೊಬ್ರು ಮಾಡಿದ್ರಿಂದ ಆಗಿರೋದೇ ಹೊರತು ಇನ್ನೊಬ್ರು ಮಾಡಿದ್ರಿಂದ ಆಗಿಲ್ಲ. ಇದು ನಾವು ಮಾಡಿದ್ರಿಂದಲೇ ಆಗಿರೋದು. ಮತ್ತೆ ನಾವೇ ಮಾಡಿದ್ರಿಂದ ಇದಾಗಿದ್ದು ಅಂತಂದ್ಮೇಲೆ ನಾವು ಎಚ್ಚರ ತಪ್ಪಿ ಎಡವಿ ಬಿದ್ದೆವು ಅಂದ್ಮೇಲೆ ಗಾಯ ಆಗೇ ಆಗ್ತದೆ. ಅದಕ್ಕೆ ಇನ್ನೊಬ್ರನ್ನ ಬೈದೇನು ಉಪಯೋಗ? ಇನ್ನೊಬ್ರು ಬಿದ್ದಿದ್ರಿಂದ, ಇನ್ನೊಬ್ರು ಎಡವಿದ್ರಿಂದ ನಾವು ಬೀಳುವುದಲ್ಲ, ಅಥವಾ ನಾವು ಎಡವಿದ್ರಿಂದ ಇನ್ನೊಬ್ರು ಬೀಳುವುದಲ್ಲ. ನಮ್ಮದೇ ಸಹಜವಾದ ಉದಾಹರಣೆ ಇದು. ಏನನ್ನ ತಿನ್ನಬಾರ್ದಾದನ್ನು ತಿಂದಾಗ, ಕುಡಿಬಾರ್ದಾದನ್ನು ಕುಡಿದಾಗ ನಮ್ಗೆ ಹಾನಿ ಆಗೋದು. ಇನ್ನೊಬ್ರು ಯಾರೋ ಏನೋ ಕುಡಿಬಾರ್ದನ್ನು ಕುಡಿದ್ರು, ತಿಂದಬಾರ್ದನ್ನು ತಿಂದ್ರು, ಅನಾರೋಗ್ಯ ನಮಗಾಗೋದಂತೂ ಇಲ್ಲಲ್ಲ. ಏನೋ ಇದ್ರೂ ನಮ್ದಿಂದಲೇ ಆಗ್ಬೇಕಲ್ಲ. ಮತ್ತೆ ನಮ್ಮಿಂದಲೇ ಆಗ್ಬೇಕು ಅಂತಂದ್ರೆ ನಾವಿದನ್ನ ನಮ್ಮಿಂದಲೇ ಆಯ್ತು ಅಂತ ತಿಳಿದು, ಇನ್ನೊಬ್ಬರಿಂದ ಆಗಿಲ್ಲ ಅಂತ ತಿಳಿದು, ಇನ್ನೊಬ್ಬರದಕ್ಕೆ ಕೇವಲ ನಿಮಿತ್ತ ಅಂತ ತಿಳಿದು ನಾವು ಅದನ್ನ ತಡ್ಕೊಳ್ಬೇಕಷ್ಟೆ. ಚಕ್ರವತ್ ಪರಿವರ್ತಂತೆ ದುಃಖಾನಿದೆ ಸುಖಾನಿತೆ. ಇವತ್ತು ನಮ್ಗೆ ಯಾವುದೋ ದುಃಖ ಆಗಿರ್ಬೋದು. ಈ ದುಃಖ ಎಷ್ಟರವರೆಗಿರ್ತದೆ? ನಾವು ಸಾಯುವವರೆಗೂ ಇದೇ ಥರ ದುಃಖ ಇರ್ತದಂತಿಲ್ಲ. ಯಾರನ್ನೂ ಕಳ್ಕೊಂಡ ದುಃಖ. ಮನುಷ್ಯ ಸ್ವಾರ್ಥಿ. ಕಳ್ಕೊಂಡ, ಹೌದು, ಕಳ್ಕೊಂಡದ್ದು ದುಃಖ ನಾಳೆ ಕಡಿಮೆ ಆಯ್ತು, ನಾಡ್ದು ಮತ್ತೂ ಕಡಿಮೆ ಆಯ್ತು, ಅದ್ರ ಮಾರನೇ ದಿವಸ ಮತ್ತೂ ಕಡಿಮೆ ಆಯ್ತು. ಅವನಿಗೆ ಆಶ್ಚರ್ಯ ಅನಿಸ್ತಿರ್ತದೆ. ನಾವು ಬದುಕಿರೋದು ಸಾಧ್ಯ ಇಲ್ಲ ಅಂತ ತಿಳ್ಕೊಂಡಿದ್ದೆ, ಅವ್ರನ್ನ ಕಳ್ಕೊಂಡು ಆದ್ರೂ ಬದುಕಿದ್ದೇನಲ್ಲ ಅನ್ಕೋತಾನೆ. ಈ ಇವತ್ತಿನ ದುಃಖ ನಾಳೆ ಇರೋದಿಲ್ಲ, ಹಾಗೆ ಸುಖವೂ ಇರೋದಿಲ್ಲ. ಮತ್ತೊಂದು ಸುಖ ಬರ್ತದೆ, ಮತ್ತೊಂದು ದುಃಖ ಬರ್ತದೆ. ಚಕ್ರ ಇದ್ದಂತೆ ಇದು ಅಂತ ಇದನ್ನು ತಿಳ್ಕೊಂಡವನಿಗೆ ಯಾವತ್ತೂ ಕೂಡ ಯಾವ ದುಃಖವೂ ಆಗೋದಿಲ್ಲ. ಇವೆಲ್ಲ ಸುಖ ದುಃಖಗಳನ್ನು ಹೇಗೆ ಕಾಣಬೇಕು ಅಂತ ಅನ್ನೋದ್ರ ಬಗ್ಗೆ ಶಾಸ್ತ್ರದಲ್ಲಿ ಬಂದಿರುವಂತಹ ಬೇರೆ ಬೇರೆ ಥರದ ಉದಾಹರಣೆಗಳು. ಕೇವಲ ಭಗವದ್ಗೀತೆಯಲ್ಲಿ ಸುಖ ದುಃಖಗಳನ್ನು ಸಮಾನವಾಗಿ ಕಾಣ್ರಿ ಅಂತ ಹೇಳಿದ ಮಾತ್ರಕ್ಕೆ ನಮ್ಗದನ್ನು ಕಾಣ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ. ಬೇರೆ ಬೇರೆ ಥರದ ದೃಷ್ಟಾಂತಗಳು, ಬೇರೆ ಬೇರೆ ಥರದ ಹೇಳಿಕೆಗಳನ್ನು ನೋಡಿದ್ರೆ ನಮ್ಗದರಿಂದ ಸುಖ ದುಃಖಗಳನ್ನು ಸಮಾನವಾಗಿ ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂಥದ್ರಲ್ಲಿ ಕೆಲವನ್ನು ನೋಡಿದ್ದೇವೆ. ಇನ್ನು ಕೆಲವು ಅಂಥ ಉದಾಹರಣೆಗಳನ್ನು, ಅಂಥ ಬೋಧನೆಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿಗೆ ಇವತ್ತಿನ ಈ ನಮ್ಮ ಶ್ರವಣ ಸಮಾಪ್ತ ಆಗಿದೆ.